ನಾವು ಅಡ ಇಟ್ಬಿಟ್ಟಿದ್ದೀವಿ ನಾವು ವಿದೇಶಾಂಗ ನೀತಿ ಅನ್ನೋದು. ನಿಮ್ಗೆ ಗೊತ್ತಲ್ಲ, ಆಪರೇಷನ್ ಸಿಂಧೂರ್ನಲ್ಲಿ ನಿನ್ನೆ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್ ಅವರು, ನಾನೇ ಯುದ್ಧ ನಿಲ್ಲಿಸಿದ್ದು, ಐ ಲವ್ ಪಾಕಿಸ್ತಾನ್. ಆರ್ಮಿ ಚೀಫ್ ಅವರಿಗೆ ಯಾವುದೋ ಒಂದು ಫಂಕ್ಷನಿಗೆ ಕರೆಸ್ತಾರಲ್ಲಪ್ಪ, ಟೆರರ್ ಸ್ಟೇಟ್ಗೆ. ಇವ್ರ ಯೋಗ್ಯತೆಗೆ ಒಂದು ಯಾವುದು IMF ಲೋನ್ ನಿಲ್ಸಕ್ಕಾಗಿಲ್ಲ, ಯುದ್ಧ ನಿಲ್ಲಿಸ್ತಾರಾ? ಮತ್ತೆಲ್ಲರೂ ಬಂದು ಅಡ್ವರ್ಟೈಸ್ಮೆಂಟ್ ಲಾಸ್ಟ್ ಟೈಮ್ ನೋಡಿರ್ಬೇಕಲ್ಲ, ತಮ್ಮ MP ಎಲೆಕ್ಷನಲ್ಲಿ ಪಪ್ಪಾನೇ ವಾರ ರೂಪಾಯಿ ಅಂದ್ಕೊಂಡು ಏನೇನೋ ಮಾಡಿದ್ರು. ಏನಾಯ್ತು ರೀ? ಯು ಹ್ಯಾವ್ ಔಟ್ಸೋರ್ಸ್ಡ್ ಅವರ್ ಫಾರಿನ್ ಪಾಲಿಸಿ, ನೌ ಯು ಹ್ಯಾವ್ ಆಲ್ಸೋ ಔಟ್ಸೋರ್ಸ್ಡ್ ಅವರ್ ಇನ್ವೆಸ್ಟ್ಮೆಂಟ್ ಪಾಲಿಸಿನೂ ಅನಿಸ್ತಾ ಇದೆ ನನಗೆ. ಟ್ರಂಪ್ ಅವ್ರು ಹೇಳಿದ್ರು, ಇಲ್ಲಿ ಫೋನ್ಗಳು ಆಗಬಾರ್ದು, ಆಯ್ತು ಜಿ ಹುಜೂರ್ ಅಂದ್ಬಿಟ್ಟು ಇವ್ರು ಒಪ್ಕೊಂಡಿದ್ದಾರಾ? ಏನೋ ಕಾರಣ ಬೇಕಲ್ಲ. ಆಮೇಲೆ ಇದು ಬರೇ ನಮ್ಮ ರಾಜ್ಯದಲ್ಲ, ನನ್ನ ಮಾಹಿತಿ ಪ್ರಕಾರ ತಮಿಳುನಾಡು ಅವರಿಗೂ ಡಿನೈ ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ತೆಲಂಗಾಣದವರಿಗೂ ಡಿನೈ ಮಾಡಿದ್ದಾರೆ ಅಂತ ನನ್ನ ಮಾಹಿತಿ ಇದೆ. ಯಾಕಂದರೆ ಇಲ್ಲಿ ಮೊನ್ನೆ ಪ್ಯಾರಿಸ್ ಏರ್ ಶೋಗೆ ಹೋದಾಗ ಆಹ್ವಾನ ಮೇರೆಗೆ ಅಲ್ಲಿ ನಮ್ಮ ನೆರೆ ರಾಜ್ಯದ ಒಬ್ಬರು ಪಾರ್ಟಿ ಸ್ಪೋಕ್ಸ್ ಪರ್ಸನ್ನು ಬಂದಿದ್ರು ಆ ಒಂದು ಡೆಲಿಗೇಷನಲ್ಲಿ ಖಾಸಗಿಯಾಗಿ. ನಾನು ಕೇಳಿದೆ, ಎಲ್ಲಪ್ಪ ನಿಮ್ಮ ಮಂತ್ರಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ, ಇಲ್ಲ ಸರ್ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ. ಬಿಡಿ ಸರ್, ಯಾಕೆ ಸುಮ್ಮನೆ, ಆಮೇಲೆ ಹೇಳ್ತೀನಿ, ಫಸ್ಟ್ ನೋಡ್ಕೊಳ್ಳೋಣ, ನಮ್ಮ ರಾಜ್ಯ ನೋಡ್ಕೊಳ್ಳೋಣ. ಆದ್ದರಿಂದ ನಾವಿದು ಸುಮ್ಮನೆ ಬಿಡೋದಲ್ಲ. I am going to write to MEA seeking a valid explanation